ನಿಮ್ಗೆಲ್ಲ ಓಟ್ ಹಾಕೋ ಅಧಿಕಾರ ಇದೆ. ಅಯ್ಯೋ ಅದು ಏನೋ ಕನ್ನ ಇದು. ಕಾಲೇಜಿಗೆ ಬಂಕ್ ಹಾಕಿ ಹೋಗ್ತಾ ಇದಾರೆ, ಕಾಲೇಜಿಗೆ ಬಂಕ್ ಹಾಕಿ ಹೋಗ್ತಾ ಇದಾರೆ. ಸಖತ್ತಾಗಿ ಡ್ರೆಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ಚೆನ್ನಾಗಿದೆ ಶರ್ಟ್. ಥೂ ಹೋಗಪ್ಪ. ಈಗಿನ ಹುಡುಗರು ಹೆಂಗಿರ್ಬೇಕು ಬಾಗರು ಇಲ್ಲಿ ನೀನು, ಈಗಿನ ಹುಡುಗರು ಹೆಂಗಿರ್ಬೇಕು ಬಾಗರು ಇಲ್ಲಿ ನೀನು. ಅಣ್ಣ ನಮಸ್ತೆ. ನಮಸ್ಕಾರ. ಓಕೆ, ಯಾವ ಏರಿಯಾ ಇದು? ಚಾಮರಾಜಪೇಟೆ. ಓಕೆ, ತುಂಬಾ ಜಿದ್ದಾಜಿದ್ದಿ ನಡೀತಾ ಇದೆ, ಫೈಟ್ಗಳು ನಡೀತಾ ಇದೆ ಪಕ್ಷಗಳು ಅಲ್ವಾ? ಆಯ್ತು. ಪಕ್ಷಗಳೆಲ್ಲ ಜಗಳಗಳು ಆಡ್ತಾರೆ, ನಾವು ನೀವು ಅಂತಂದ್ರೆ. ಸೊ ಯಾಕಂದ್ರೆ ಅಭಿಪ್ರಾಯ ನಿಮಗ್ ಗೊತ್ತಿರುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದಣ್ಣ? ಬಿಜೆಪಿ. ಬಿಜೆಪಿ. ಪಿ ಸಿ ಮೋಹನ್ ಅವರು ಅವರೇ ಬರೋದು. ಓ, ಪಿ ಸಿ ಮೋಹನ್. ಸೊ ಯಾಕೆ ಕಾಂಗ್ರೆಸ್ ಬರಲ್ಲ ಅಂತೀರಾ ನೀವು? ಬರಲ್ಲ. ಯಾಕೆ ಬಿಜೆಪಿ ಬಂದ್ರೇನು ಕಾಂಗ್ರೆಸ್ ಬಂದ್ರೇನು? ನಮ್ಗೆ ಇದೆ ಬಿಜೆಪಿನ ಅವಾಗಿಂದ ಅವರೇ ಬಿಜೆಪಿ ಬಿಜೆಪಿ ಬಂದ್ರೆ ಅವರೇ ಒಳ್ಳೆ ಕೆಲಸ ಮಾಡ್ತಾರೆ. ಪಿ ಸಿ ಮಗನ್ ಅವರು ನಮ್ಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಜೆಪಿ 100% ಮೋದಿ ಅವರು ಬರ್ಬೇಕಂತ ಹೇಳ್ತಾರೆ. ನಮಸ್ತೆ. ಮತ್ತೆ ಇದು ಚಾಮರಾಜಪೇಟೆ. ಓಕೆ ಅಮ್ಮ, ನಿಮ್ ಪ್ರಕಾರ ಇದು ಹೋಟ್ಲ್ ಇದು ಮಾಡ್ತಾ ಇದ್ದೀವಿ, ಟಿಫನ್ ಸೆಂಟರ್. ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಇದೆ ಒಂದು 5 ವರ್ಷದಿಂದ. ಮಾತಾಡ್ತೀನಿ, ನಿಮ್ಮ ಮಾತಾಡ್ತಾ 5 ವರ್ಷ. 5 ವರ್ಷದಿಂದ ಇದೆಯಾ? ಓಕೆ ಅಮ್ಮ, ಚಾಮರಾಜಪೇಟೆಯಲ್ಲಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಈ ಸತಿ? ಯಾವ ಪಕ್ಷ ಗೊತ್ತಿಲ್ವಲ್ಲ ಅಲ್ಲ ನಮ್ಗೆ. ಹೇಳಿ, ನಿಮ್ ಪ್ರಕಾರ ಯಾವ್ದು ಬರ್ಬೋದು? ಕಾಂಗ್ರೆಸ್ ಇದೆ. ಇಲ್ಲ, ಒಂದ್ ನಿಮಿಷ ಅಣ್ಣ ಮಾತಾಡ್ತೀನಿ. ಯಾವ್ದು ಬರ್ಬೋದಮ್ಮ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಬರುತ್ತೆ. ಬಿಜೆಪಿ ಗೊತ್ತಿಲ್ಲ, ಬಂದ್ರೆ ಬರ್ಬೋದು. ನಿಮ್ ಪ್ರಕಾರ ಯಾವ್ದು ಬರ್ಬೋದು? ಯಾವ್ದನ್ನ ಒಂದು ಹೇಳಿ. ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ಬೋದು ಅಂತೀರಾ? ಸೊ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತೀರಾ ನಿಮ್ಗೆ? ಗೊತ್ತಿಲ್ಲ, ಅದು ಬರುತ್ತೆ ಅಂತ. ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ವಾ? ಸೊ ಅದನ್ನ ಕೇಳ್ತಾ ಇದ್ದೀನಿ. ಒಳ್ಳೇದೇ. ಮಾತಾಡ್ತೀನಿ. ಒಳ್ಳೇದೇ ಆಗುತ್ತೆ ಅಲ್ಲ, ಯಾರು ಬಂದ್ರು ಒಳ್ಳೇದ್ ಮಾಡ್ತಾರೆ. ಒಳ್ಳೇದ್ ಮಾಡ್ತಾರೆ. ಸೊ ನಿಮ್ ಪ್ರಕಾರ ಯಾವ್ದು ಬಂದ್ರೆ ಒಳ್ಳೇದು ಅಂತ ನಾನು ಕೇಳ್ತಾರೆ. ಕಾಂಗ್ರೆಸ್ ಇದ್ರೆ ಒಳ್ಳೇದು ಅಂತ ಕಾಣುತ್ತೆ. ನಿಮ್ಗೆ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ, ನಮ್ಗೆ ಒಳ್ಳೇದು ಮಾಡ್ತಾರೆ. ಇಂಡಿಪೆಂಡೆಂಟ್ ಪಕ್ಷಗಳು ಇದಾವೆ, ಹೊಸಬ್ರು ಪಾಪ ಹೊಸ ಪ್ರತಿಭೆಗಳಿಗೆ ಅವ್ರಿಗೂ ಅವಕಾಶ ಕೊಡ್ಬೇಕು. ಏನ್ ತೊಂದ್ರೆ ಇಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ ನಮ್ಗೆ. ಕಾಂಗ್ರೆಸ್ ಬಂದ್ರೆ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ದಾರೆ ನಮ್ಗೆ, ಕೆಲವು ಮಾಡಿದ್ದಾರೆ. ಬಿಜೆಪಿ ಏನ್ ಮಾಡಿಲ್ಲ ನಮ್ಗೆ, ಏನು ಸೆಂಟ್ರಲ್ ಇಂದ ಮಾಡಿದ್ದಾರೆ ನಮ್ಗೆ. ಸೆಂಟ್ರಲ್ ಅಲ್ಲಿ ಯಾರು ಮಾಡಿದ್ದಾರೆ? ಸೆಂಟ್ರಲ್ ಅಲ್ಲಿ ಬಿಜೆಪಿ ಮಾಡಿದ್ದಾರೆ. ಬಿಜೆಪಿ ಅಂದ್ರೆ ಮೋದಿ ಅವರು ಮಾಡಿದ್ದಾರೆ. ಹೌದು. ಇಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಜಮೀರ್ ಅಹಮದ್ ಮಾಡಿದ್ದಾರೆ. ಹೌದು. ನಿಮ್ ಪ್ರಕಾರ ನಿಮ್ಗೆ ಇಲ್ಲಿ ಕಾಂಗ್ರೆಸ್ ಬರ್ಬೇಕು ಅಂತ? ಹೌದು. ಓಕೆ, ಥ್ಯಾಂಕ್ ಯು. ತೊಂದ್ರೆ ಇಲ್ಲ, ಬರ್ರಿ ಇಲ್ಲಿ ನಿಂತ್ಕೊಳ್ಳಿ. ಕಾಂಗ್ರೆಸ್ ಬಿಜೆಪಿ ಹಂಗಲ್ಲಮ್ಮ, ಅದನ್ನೇ ಕೇಳ್ತಾ ಇದೀವಿ, ಯಾವ ಪಕ್ಷ ಬರ್ಬೋದು ಈ ಸತಿ ಅಂತ. ನಾವು ನ್ಯೂಸ್ ಚಾನೆಲ್ ನವರು. ಚಾಮರಾಜಪೇಟೆಯಲ್ಲಿ ಯಾವ ಪಕ್ಷ ಬರ್ಬೋದು ನಿಮ್ ಪ್ರಕಾರ? ನಮ್ಗೆ ಬಂದು ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು ಅಂತೀರಾ? ಕಾಂಗ್ರೆಸ್ ನಾವು ಹಾಕೋದು. ಬಿಜೆಪಿ ಏನ್ ಮಾಡ್ತಾರೆ ಅವರು? ಏನು ಮಾಡಲ್ಲ ಅವರು. ನಮ್ಗೆಲ್ಲ ಮಾಡ್ತಾ ಇರೋದು ಜಮೀರ್ ಅಹಮದ್ ಅವರೇ. ಕಾಂಗ್ರೆಸ್ ಗ್ಯಾರಂಟಿ ಬರಬೇಕು, ಲೇಡೀಸ್ಗೆಲ್ಲ ಯೂಸ್ಫುಲ್ ಆಗುತ್ತೆ. ಏನು ಬಸ್ ಫ್ರೀ ಇದೆ, ಆಮೇಲೆ ರೇಷನಲ್ಲಿ ಇದು ದುಡ್ಡು ಕೊಡ್ತಾರೆ, ಕರೆಂಟ್ ಬಿಲ್ ಫ್ರೀ ಇದೆ. ಕರೆಕ್ಟಾಗಿ ಬರ್ತಾ ಇದೆ. ಕಾಂಗ್ರೆಸ್ಸೇ ಬರಬೇಕು, ಬಂದ್ರೇನೆ ನಮಗೆ ಲೇಡೀಸ್ಗೂ ಇದಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಯಾಕಮ್ಮ ಬಿಜೆಪಿ ಬಂದ್ರೆ ಆಗಲ್ಲ ಅಂತೀರಾ? ಆಗಲ್ಲ, ಬರೋದೇ ಬೇಡ ಅವರು. ಬಿಜೆಪಿನೇ ಬೇಡ ನಮಗೆ. ಎಲ್ಲ ಕಾಂಗ್ರೆಸ್ ಬಂದರೆ ನಮಗೆ ಒಳ್ಳೇದು, ಅನುಕೂಲ ಆಗುತ್ತೆ. ನಮಗೆ ಮಕ್ಕಳಿಗೂ ಅನುಕೂಲನೇ, ದೊಡ್ಡವ್ರಿಗೂ. ಆಮೇಲೆ ಹೆಲ್ತ್, ಅದಕ್ಕೆ ನಮಗೆ ಕಾಂಗ್ರೆಸ್ಸೇ ಬರಬೇಕು ರೀ. ಥ್ಯಾಂಕ್ ಯು ಅಕ್ಕ. ಬನ್ನಿ ಬ್ರದರ್, ನಮಸ್ಕಾರ. ನಮಸ್ಕಾರ. ಹೇಳಿ, ಏನು ಮಾಡ್ತಾ ಇದ್ದೀರಾ ನೀವು? ನಾನು ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಚಾಮರಾಜಪೇಟೆಯಲ್ಲಿ ನಿಮ್ಮ ಪ್ರಕಾರ ಜಿದ್ದಾಜಿದ್ದಿ ತುಂಬಾ ನಡೀತಾ ಇದೆ ಪಕ್ಷಗಳದು ಅಲ್ವಾ? ಸೊ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ನನಗೆ ಹೇಳಕ್ ಹೋದ್ರೆ ಬಿಜೆಪಿನೇ ಬರ್ಬೇಕು. ಬಿಜೆಪಿ ಬರ್ಬೇಕು ಅಂತೀರಾ? ಹೌದು. ಯಾಕಂದ್ರೆ ಕಾಂಗ್ರೆಸ್ ಆಲ್ರೆಡಿ ನಾವು ನೋಡ್ತಾ ಇದೀವಿ ಎಷ್ಟು ಮಟ್ಟಕ್ಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ವೆರಿ ಫ್ರೀ 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 ಅಲ್ಲ ಸರ್, ನಾನೊಂದು ಕೇಳ್ತೀನಿ, ಫ್ರೀ ಅಂತ ಬಿಟ್ಟಿದ್ದಾರಲ್ಲ ಸರಿ, ಹುಡುಗಿರಿಗೆ ಅದು ಬಸ್ ಫ್ರೀ ಬಿಟ್ರೆ ನಾವು ಎನಿ ಟೈಮ್ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಎಷ್ಟು ಫ್ರೀಯಾಗಿ ಹೋಗಿ ಬರ್ತಾಯಿದ್ವಿ ಎಲ್ಲ ಬಸ್ಸಲ್ಲಿ. ಅಂದರೆ ಇವಾಗ ಹಂಗಲ್ಲ, ಎಲ್ಲ ಬರೀ ಹುಡುಗಿರೇ ನುಗ್ಗಾಡ್ತಿದ್ದಾರೆ. ಹೌದು ಹೌದು ಸರ್, ಸಿಕ್ಕಾಬಟ್ಟೆ ತೊಂದರೆ. ಆ ಕಾಂಗ್ರೆಸ್ ಅವ್ರು ಮಾಡಿರೋ ಒಂದು ಇದಕ್ಕೆ ತುಂಬಾನೇ ಸಫರ್ ಆಗಿದೆ. ಇದೆಲ್ಲ ಹೋಗ್ಬೇಕಂದ್ರೆ ಬಿಜೆಪಿ ಮತ್ತೆ ಬರಬೇಕು. ಸೊ ಬಿಜೆಪಿ ಬಂದ್ರೆ ಏನೇ ತುಂಬಾ ಏನಾಗ್ಬೋದು ಅಂತೀರಾ? ಬಿಜೆಪಿ ಬಂದ್ರೆ
ಸರ್ ಲಾಸ್ಟ್ ಟೈಮ್ ನೋಡುವಾಗಲೇ ಬಿ ಜೆ ಪಿ ಇದ್ದಾಗ ನಮ್ಗೇನು ಅಷ್ಟು ಮಟ್ಟಿಗೆ ಏನು ಎಫೆಕ್ಟ್ ಆಗಿದ್ದಿಲ್ಲ ಸರ್. ಬಟ್ ನಾನೇನು ಹೇಳ್ತೇನೆ ಅಂದರೆ ಇವಾಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಬಂದು ಇವಾಗ ಹೆಂಗಾಗೋಯ್ತು ಅಂದರೆ ಸರ್, ಇವಾಗ ಟಿಕೆಟ್ ಫಸ್ಟ್ 5 ರೂಪಾಯಿ ಇದ್ದಿದ್ದು ಇವಾಗ ಲೇಡೀಸ್ಗೆ ಫ್ರೀ ಬಿಟ್ಟಿರೋದಕ್ಕೆ ಅದು ನಮ್ಮ 1 to double ಹಾಕಿ ನಮ್ಮ ಹತ್ರನೇ ವಸೂಲಿ ಮಾಡ್ತಾ ಇರೋದು ಅದು. ಕಾಂಗ್ರೆಸ್ ಅವರು ಹೌದು, ಎಲ್ಲರೂ ರೇಟ್ ಜಾಸ್ತಿ ಆಗ್ತಿದೆ ಈಗ. ಯಾಕಂದ್ರೆ ಇವಾಗ ಅದು ಫ್ರೀ ಬಿಟ್ಟು ಅವ್ರು ಬಿಡೋದು ಬಿಟ್ಬಿಟ್ರು, ಒಂದ್ ಕಡೆ ಬಿಡೋದು ಬಿಟ್ಬಿಟ್ಟು ಇನ್ನೊಂದ್ ಕಡೆಯಿಂದ ಅವ್ರು ಜಾಸ್ತಿ ತಗೊಳ್ತಾ ಇದಾರೆ ಹೊತ್ತು ಕಡಿಮೆ ಆಗಿಲ್ಲ ಅದು. ಆಯ್ತಾ, ಇನ್ನೊಂದು ನಾನು ಕೆಲವೊಂದು ವೈರಲ್ ವಿಡಿಯೋಗಳೆಲ್ಲ ನಾನು ನೋಡ್ತಾ ಇದ್ದೀನಿ. ಎಷ್ಟು ಕೀಳಾಗಿ ನೋಡ್ತಿದ್ದಾರೆ ಅಂದ್ರೆ, ಒಂದು ಇದ್ರಲ್ಲಿ ಇಂಟರ್ವ್ಯೂ ನೋಡಿದೆ ಸಿದ್ದರಾಮಯ್ಯ ಅವರು ಎಷ್ಟು ಮಟ್ಟಕ್ಕೆ ಮಾತಾಡಿದ್ದಾರೆ ಅಂದ್ರೆ ನಿಜ ನನಗೆ ನೋಡಿ ಶಾಕ್ ಆಯ್ತು. ಅಧಿಕಾರ ಬಂತು ಅಂತ ಹೇಳ್ಬಿಟ್ಟು ಇಷ್ಟು ಮಟ್ಟಕ್ಕೆ ಮಾಡಿದ್ರೆ ತುಂಬಾನೇ ತಪ್ಪು ಸರ್. ತಪ್ಪು ಅಂತೀರಾ? ಹೌದು, ತುಂಬಾನೇ ತಪ್ಪು. ನನಗೆ ಗೊತ್ತಿರಂಗೆ ಮತ್ತೆ ನಾನು ಹಾಕೋದು ಓಪನ್ ಆಗಿ ಹೇಳ್ತೀನಿ, ನಾನು ಹಾಕೋದು ಬಿಜೆಪಿಗೆ. ಮತ್ತೆ ಮೋದಿ ಅವರೇ ಬರಬೇಕು, 100% ಬರಬೇಕು. ಮೋದಿ ಅವ್ರು ಬಂದ್ರೆ ಮತ್ತೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳಿದ್ರು ನೋಡಿ ಸರ್, ಭಾರತ ಟಾಪ್ 5 ಬರ್ಬೇಕು, ಆ ಥರ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಇನ್ನೇನು ಸರ್ ಬೇಕು? ಲಾಸ್ಟ್ ಟೈಮ್ ಪಾಕಿಸ್ತಾನದಲ್ಲಿ ಒಂದ್ಸಲ ಬಾಂಬ್ ಹಾಕರ್ ಅಂತ ಹೇಳಿದ್ರು, ವಿತಿನ್ ಸೆಕೆಂಡಲ್ಲಿ ಆಕ್ಷನ್ ತಗೊಂಡು ಎಷ್ಟು ದೊಡ್ಡ ಮಾಡಿದ್ರು. ಎಷ್ಟೋ ಮಾಡಿದ್ದಾರೆ ಸರ್, ಅವ್ರಿಗೆ ಹೇಳ್ಬೇಕಂದ್ರೆ ಎಷ್ಟೆಷ್ಟೋ ಮಾಡಿದ್ದಾರೆ. ಅರ್ಥ ಆಯ್ತಾ? ಇವಾಗ ಮತ್ತೆ ನೋಡಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾನು ಅದು ಮಾಡ್ತೀನಿ, ಹುಡುಗಿರಿಗೆ ಇಷ್ಟ ಅಂತ ಮೀಸಲಾತಿ ಮಾಡ್ತೀನಿ. ಯಾರು ರಾಹುಲ್ ಗಾಂಧಿ ಅವರು ಹೇಳಿದ್ದು ಅದೇ. ರಾಹುಲ್ ಗಾಂಧಿ ಅವರು ಬರೀ ಗ್ಯಾರಂಟಿಗಳು ಕೊಟ್ಕೊಂಡು ಅಧಿಕಾರಕ್ಕೆ ಬಂದ್ರೆ ಏನು ಯೂಸ್ ಇದೆ ಸರ್? ಇವಾಗ ನಾವು ಎಚ್ಚೆತ್ಕೊಂಡು ನಾವು ಯಾವುದೇ ಫ್ರೀ ತಗೊಳ್ದಿರಂಗೆ ಯಾರು ಬಂದು ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ಕೊಂಡು ಓಟ್ ಹಾಕ್ಬೇಕು. ಇವಾಗ ಅದಾಗಬೇಕು ಅಷ್ಟೇ. ನಾನೇನಾದ್ರು ಬಿಜೆಪಿನೇ, 100% ಬಿಜೆಪಿನೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸೂಪರ್. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿಯವರು? ಎಲ್ಲಿ ಹೋಗುದೇ? ಇಲ್ಲಿಯವರೇನಾ? ಓಕೆ ಓಕೆ ಓಕೆ. ಹಿಂದಿ ಮಾತಾಡ್ತೀರಲ್ವಾ? ಹಿಂದಿನೇ ಅಂದ್ರೆ ನಾನು ನಮ್ಮ ಊರು ಮುಂಬೈ. ಮದ್ವೆ ಇಲ್ಲಿ ಆಗೈತೆ. ಓ, ಮದುವೆ ಇಲ್ಲ ಆಗಿದೆ. ಓಕೆ, ಈಗ ಪಕ್ಷ ನಡೀತಾ ಇದೆಯಲ್ಲ, ಎಲೆಕ್ಷನ್ ಇದೆ ಅಲ್ಲ, ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮ್ಗೆ ಈ ಸತಿ? ಮೋದಿ ಅವರ? ಯಾಕೆ? ಚೆನ್ನಾಗಿ ಮಾಡವ್ರೆ. ನಮ್ಗೆ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ದೇಶಾಗೆ ಚೆನ್ನಾಗಿ ಮಾಡವ್ರೆ, ಅದೇ ಒಳ್ಳೆಯದು ನಮ್ಗೆ. ಹೋಗ್ಲಿ, ಬಟ್ ಇಲ್ಲಿ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಊರಿಗೆ ಚೆನ್ನಾಗಿ ಮಾಡವ್ರೆ ತಾನೇ. ಚೆನ್ನಾಗಿ ಮಾಡ್ತಾರೆ, ಅವರೇ ಬರ್ಬೇಕು. ಕಾಂಗ್ರೆಸ್ ಬರಬಾರ್ದು ಅಂತೀರಾ? ನಮ್ಗೆ ಕಾಂಗ್ರೆಸ್ ಇಷ್ಟ ಇಲ್ಲ. ಫ್ರೀ ಕೊಟ್ಟಿದ್ದಾರೆ ನಿಮ್ ಬಸ್ ಎಲ್ಲ ಫ್ರೀ ಇದೆ? ಹೌದು, ಫ್ರೀ ಕೊಟ್ಟವ್ರೆ, ಅದು ಒಳ್ಳೇದುನೇ. ಅದು ಏನ್ ಗೊತ್ತಾ, ಆಕ್ಚುಲಿ ಮೋದಿನೇ ಆ ತರ ಮಾಡ್ಬೇಕು ನಮ್ಗೆ ಆಸೆ. ಫ್ರೀ ಅವರೇ ಮಾಡ್ಬೇಕು ಅಂತ ಆಸೆ. ಕೊಟ್ಟರೆ ಮೋದಿಗೆನೆ ಕೊಡೋದು, ಅದೇ ಒಳ್ಳೇದು. ಮೋದಿ ಅವ್ರು ಬಂದ್ರೆ ಒಳ್ಳೇದು ಅಂತೀರಾ ನೀವು? ದೇಶಕ್ಕೆ ಒಳ್ಳೇದಾಗತ್ತೆ ಅಂತ. ಯಾಕೆ ಬಡವ್ರಿಗೆ ಚೆನ್ನಾಗಿ ಮಾಡವ್ರೆ, ಹೋಗ್ಲಿ ಬಟ್ ಇಲ್ಲಿ ಮಾಡ್ಲಿಲ್ಲ. ಬೆಂಗಳೂರಿಗೆ ಊರಿಗೆ ಎಲ್ಲ ಮಾಡವ್ರೆ ಇಲ್ವಾ? ದೇಶಕ್ಕೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಇವ್ರು ಹೇಳ್ತಾ ಇರೋದು ಕನ್ನಡ ಬರುತ್ತೆ ನೋಡಿ. ಬಾಂಬೆಯಲ್ಲಿ ಇಲ್ಲಿ ಮದುವೆ ಆಗಿ ಇಲ್ಲಿ ಬಂದಿದ್ದಾರೆ ಕರ್ನಾಟಕಕ್ಕೆ, ಬಾಂಬೆಯಿಂದ. ಸೊ ಇವ್ರು ಹೇಳ್ತಾ ಇರೋದು ದೇಶಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಮೋದಿ ಅವ್ರು ಬರಬೇಕು, ಬಿಜೆಪಿ ಬರಬೇಕು ಅಂತ ಇವ್ರು ಹೇಳ್ತಾರೆ. ಯಾಕೆಂದ್ರೆ ಅವ್ರು ಬಂದ್ರೇನೆ ತುಂಬಾ ಒಳ್ಳೇದು ಆಗೈತೆ. ಅದು ಕೊರೋನಾ ಟೈಮ್ನಲ್ಲಿ ಎಷ್ಟು ತೊಂದರೆ ಆಗಿದ್ದು, ಅದೇ ಒಳ್ಳೇದು ಮಾಡಿದ್ರು. ಎಲ್ಲ ಮಾಡಿದ್ದು, ಎಲ್ಲ ಮಾಡಿದ್ದು ಅದೇ ಫ್ರೀಗೆ ಮಾಡಿದ್ದು. ಅದಕ್ಕೆ ನಾವು ಅದು ಮೋದಿಗೆನೇ ಕೊಡಿದೀವಿ. ಮೋದಿಗೆ ಕೊಡ್ತೀರಾ? ಇಲ್ಲವ್ರು ನೋಡಿ, ಅಕ್ಕ ಅವರೇ ಬನ್ನಿ. ನಮಸ್ಕಾರ. ಇರ್ರಿ ಒಂದ್ ನಿಮಿಷ. ನಮಸ್ಕಾರ. ಏನ್ ಬಸ್ಸಿಗೆ ಕಾಯ್ತಾ ಇದ್ದೀರಾ? ಎಲ್ಲ ಹೋಗ್ತಾ ಇದ್ದೀರಾ? ಮಾದೇವಪ್ಪ ಅವ್ರ ಮನೆಗೆ. ಮಾದೇವಪ್ಪ ಅವ್ರ ಮನೆಗ? ಯಾರವ್ರ? ಮಾದೇವಪ್ಪ ಮಿನಿಸ್ಟರ್ ಮನೆಗೆ ಹೋಗ್ತಾ ಇದ್ದೀರಾ? ಓಕೆ, ಸರಿ. ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮ್ಗೆ? ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು ಅಂತ. ನಿಮ್ಗ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತೆ? ಯಾಕೆಂದ್ರೆ ಇವಾಗ ಸಿದ್ದರಾಮಯ್ಯ ಅವರೆಲ್ಲ ಗ್ಯಾರಂಟಿ ಯೋಜನೆ ಮಾಡಿರಲ್ಲ. 5 ಗ್ಯಾರಂಟಿ ಎಲ್ಲ ಬಂತ ನಿಮ್ಗೆ? ನಮ್ಗೆ 2000 ಬಂದಿಲ್ಲ, ಅದೊಂದು ಮಾತ್ರ ಬಂದಿಲ್ಲ, ಇನ್ನು ಮಿಕ್ಕಿದೆಲ್ಲ ಬಂದಿದೆ. ಹೌದಾ? ಮತ್ತೆ ಬಂದಿಲ್ಲ ಅಂತ ಇದ್ದೀರಾ? 2000 ಬಂದಿಲ್ಲ ಅಷ್ಟೇ, ಗೃಹಲಕ್ಷ್ಮಿದು. ಹೌದಾ? ಬಟ್ ಆದ್ರೆ ಕಾಂಗ್ರೆಸ್ ಬರ್ಬೇಕು. ಯಾಕೆ? ಬಿಜೆಪಿ ಬಂದ್ರೆ ಏನಾಗತ್ತೆ? ಬಿಜೆಪಿ ಅವ್ರು ಬಂದ್ರೆ ಎಲ್ಲ ಬೆಲೆ ಜಾಸ್ತಿ ಮಾಡ್ತಾ ಇದಾರೆ, ಅದು ಇದು ಅಂತೆಲ್ಲ ಹೇಳ್ತಿದಾರಲ್ಲ. ಹೌದಾ? ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಪಕ್ಷದವ್ರು ಜಾಸ್ತಿ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಯಾವ ಪಕ್ಷದಲ್ಲಿ ಮಾಡಿದ್ರೆ ಸರ್, ಇವಾಗೆಲ್ಲ ಜಾಸ್ತಿ ಬೆಲೆ ಆಗಿದೆಯಲ್ಲ. ಈಗೆಲ್ಲ ರೇಷನ್ನು, ಗ್ಯಾಸು ಎಲ್ಲಾನು ಕಮ್ಮಿ ಅಂತೂ ಮಾಡ್ತಿಲ್ಲ. ಕಮ್ಮಿ ಅದೇನೋ ಅನ್ಬೋದಲ್ವಾ? ಈ ಇವ್ರು ಮಾಡೋದು ಅವ್ರು ಮಾಡೋದು ಅನ್ನೋದಕ್ಕಿಂತ ಈ ಬೆಲೆ ಜಾಸ್ತಿನೇ ಆಗ್ತಾ ಇದೆ, ಕಮ್ಮಿ ಅಂತೂ ಆಗ್ತಾ ಇಲ್ವಲ್ಲ. ಕಾಂಗ್ರೆಸ್ ಬರ್ಬೇಕು ಅಂತೀರಾ? ಫ್ರೀ ಇರೋದಕ್ಕೆ ಬಸ್ ಎಲ್ಲ ಫ್ರೀ ಇದೆಯಲ್ಲ ಅದಕ್ಕೆ? ಬಸ್ ಎಲ್ಲ ಫ್ರೀ ಇದೆ. 2000 ರೂಪಾಯಿ ಬರ್ತಾರೆ. 5 ಗ್ಯಾರಂಟಿಗಳು ಯಾವ್ಯಾವ ಗ್ಯಾರಂಟಿಗಳು ಬಂದಿದಾವೆ ಇನ್ನೂವರೆಗೂ? ನಮ್ಗೆ ಬಸ್ ಗ್ಯಾರಂಟಿ ಆಗಿದೆ, ಆಮೇಲೆ ಅನ್ನ ಭಾಗ್ಯ ಯೋಜನೆ ಇದೆ, ಕರೆಂಟ್ ಬಿಲ್ಲು. ಗೃಹಲಕ್ಷ್ಮಿ ಮಾತ್ರ ಆಗಿಲ್ಲ. ಗೃಹಲಕ್ಷ್ಮಿ ಮಾತ್ರ ಆಗಿಲ್ಲ. ಅದು 1 ಮಂತ್ ಇನ್ನ ಬಂದಿಲ್ಲ. ಕೇಳಕ್ ಹೋಗ್ತಾ ಇದ್ರೆ ಯಾಕೆ ಕೊಟ್ಟಿಲ್ಲ ಅಂತ? ಇಲ್ಲ, ನಾನು ಸಾಹೇಬ್ರ ಮನೆಗೆ ಕೆಲಸ ಮಾಡೋದು. ಹೌದಾ? ಮಾದೇವಪ್ಪ ಅವ್ರ ಮನೆ
ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವ್ರ ಮನೆಗೆ. ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರು. ಯಾವ ಪಕ್ಷ ಅವರು? ಅವ್ರು ಕಾಂಗ್ರೆಸ್ ಅವರೇ. ಹೌದಾ? ಏ ಬಾಚಿನ್, ನೀನ್ ಏನ್ ಗುರು? ಶಬ್ಬಾಷ್ ಬ್ರದರ್, ಅದು ಹುಲಿ ಟೈಗರ್ ಪ್ರಭಾಕರ್, ಬನ್ನಿ ಈ ಕಡೆ ನಿಂತ್ಕೊಳ್ಳಿ. ಏ ಬಾ ಗುರು, ನೀನ್ ಏನ್ ಹಿಂಗ್ ನಾಚ್ಕೋತೀರಾ? ನಮ್ಮ ಹುಡುಗರು ಹೆಂಗಿರ್ಬೇಕು ಹೇಳಿ. ಹಾಯ್ ಬ್ರದರ್. ಹಾಯ್ ಬ್ರದರ್. ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ದೀರಾ? ಇದೇ ಕಾಲೇಜಲ್ಲಿ ಓದ್ತಾ ಯಾವ ಇದ್ದೀನಿ. ಕಾಲೇಜ್? ಓಕೆ, ಗೊತ್ತಾಯ್ತು. ಆರ್ಸಿ ಕಾಲೇಜ್. ಆರ್ಸಿ ಕಾಲೇಜ್. ಓಕೆ, ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಸೆಮ್ ಬಿಕಾಮ್. ಬಿಕಾಮ್. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು ಬ್ರದರ್ ನಿಮ್ ಪ್ರಕಾರ? ನನ್ನ ಪ್ರಕಾರ ಬಿಜೆಪಿ ಅನ್ಸುತ್ತೆ ಬ್ರೋ. ಹಂಗಂತೀರಾ? ಹಾ. ಸೊ ಯಾಕೆ ಬ್ರದರ್ ಬಿಜೆಪಿ ಬರ್ತಾರೆ? ಅವ್ರು ತುಂಬಾ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಮಾಡಿದ್ದಾರೆ. ಅಂದ್ರೆ ಇಂಡಿಯಾ ಹಾ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಯಾರು ಮಾಡಿರೋದು? ಮೋದಿ ಅವರು. ಸೊ ಬಿಜೆಪಿ ಬರ್ಬೇಕು ಅಂತ. ಹೌದು. ಕಾಂಗ್ರೆಸ್ ಅವರು ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಮತ್ತೆ ಆಫರ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೆಲ್ಲ ಮಾರ ತರ ಮಾಡ್ತಿದ್ದಾರೆ. ಎಲ್ಲಾರು ಫ್ರೀ ಕೊಟ್ರೆ ಎಲ್ಲ ಸೋಂಬೇರಿ ಆಗ್ತಾರೆ. ಹಾ. ಫ್ರೀ ಕೊಡಬಾರ್ದಾಗಿತ್ತು. ಹಾ. ಫ್ರೀ ಬಸ್ ಎಲ್ಲ ಏನ್ ಬಸ್? ನಮ್ಗೆ ದಿನಕ್ಕೆ ಒಂದು 4 ಬಸ್ಸೇ ಬರೋದು ನಮ್ ಕಾಲೇಜ್ಗಿಲ್ಗೆ. ಹಾ. ದಿನ ವೆಯ್ಟ್ ಮಾಡ್ಬೇಕಲ್ಲಿ ಬಸ್ಸಿಗೆ. ನಾನು ಮೆಜೆಸ್ಟಿಕ್ ಅಲ್ಲಿ ಬರೀ 4 ಬಸ್? ಹಾ, ಬರೋದೇ ಇಲ್ಲ ಇಲ್ಲಿ, ಬಸ್ಸೇ ಬರಲ್ಲ. ಯಾಕೆ ಈ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಫ್ರೀ ಬಸ್ ಮಾಡಿದ ತಕ್ಷಣ ಬಸ್ನ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕಾಲೇಜ್ ಬಸ್ಸೇ ಬರಲ್ಲ ಇಲ್ಲೆಲ್ಲ. ಸೊ ನಿಮ್ಗೆಲ್ಲ ತೊಂದರೆ ಆಗಿದೆ? ತುಂಬಾ ತೊಂದರೆ ಆಗ್ತಿದೆ ಬಸ್ ಬರಕ್ಕೆ. ಸೊ ಬಿಜೆಪಿ ಬಂದ್ರೆ ಪ್ಲಸ್ ಪಾಯಿಂಟ್ ಇದೆ ಅಂತೀರಾ? ಹಾ, ಪ್ಲಸ್ ಪಾಯಿಂಟ್ ಇದೆ. ಆಮೇಲೆ ಎಲ್ಲೇ ಹೋದ್ರೆ ಎಲ್ಲ ಇಂಡಿಯಾಗೆ ಹೋದ್ರೆ ಮರ್ಯಾದೆ ಬರ್ತಾ ಇದೆ. ಮೋದಿಗೆಲ್ಲ ಬಾಸ್ ಅಂತ ಆಸ್ಟ್ರೇಲಿಯಲ್ಲೆಲ್ಲ ಕರೀತಾರೆ. ಇಂಡಿಯನ್ಸ್ ಅಂದ್ರೆ ಒಂಥರ ಮರ್ಯಾದೆ ಕೊಡ್ತಾ ಇದಾರೆ ಎಲ್ಲರಿಗೂ. ರೆಸ್ಪೆಕ್ಟ್ ಇದೆ. ಜಾಸ್ತಿ ಇದೆ. ಇರ್ಲಿಲ್ವಾ? ಮುಂಚೆ ಇತ್ತು, ಆದ್ರೆ ಈ ರೇಂಜಿಗೆ ಜಾಸ್ತಿ ಇವಾಗ ಜಾಸ್ತಿ ಕೊಡ್ತಾ ಇದಾರೆ ಎಲ್ಲಾ ಕಡೆ. ಓಕೆ. ಯೋಗ ಕಲ್ಚರ್ ಮಾಡ್ತಿದ್ದಾರೆ ಎಲ್ಲ. ಇಂಡಿಯನ್ ಕಲ್ಚರ್ನ ಬೇರೆ ಸ್ಟೇಟ್ ಕಂಟ್ರಿ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲ, ಓಕೆ, ಕಾಂಗ್ರೆಸ್ ಅಲ್ಲಿ ಇದಾರಲ್ಲ ಲೀಡರ್ಸ್ ಇದಾರೆ, ಆಮೇಲೆ ಅವರು ಪಿಎಂ ಆಗ್ಬೋದಲ್ಲ, ಯಾರಾದ್ರೂ ಒಬ್ರು ಆಗ್ಬೋದಲ್ಲ? ಎಲ್ಲಾರು ಇದಾರೆ. ಹಾ. ಆದ್ರೆ ಯಾರಾದ್ರೂ? ಮೋದಿ ವರ್ಕ್ ತುಂಬಾ ಮಾಡಿದ್ದಾರೆ ಎಲ್ಲ. ಓಕೆ. ಕೊರೋನಾ ಟೈಮಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲ. ಸೊ ಮೋದಿ ಅವರು ಇರಬೇಕು. ಮೋದಿನೇ ಇರ್ಬೇಕು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್. ಬಾಯ್. ಇರ್ರಿ, ಯಾರನ್ನ ಮಾತಾಡ್ತಾರ? ಈ ಹುಡುಗರು ಹೆಂಗಿರ್ಬೇಕು? ಬಾಗರು ಇಲ್ಲಿ ನೀನು ಬನ್ನಿ. ಏಯ್ ಬ್ರೋ, ಏನ್ ಸಮಾಚಾರ? ಬನ್ನಿ, ಹುಡ್ಕೊಂಬತ್ತೀರಾ ಅಂದ್ರೆ ನಾವು ಬಿಡ್ತೀವ ನಿಮ್ಮನ್ನ. ಹಾಯ್ ಬ್ರದರ್, ಏನ್ ಸಮಾಚಾರ? ಏನಿಲ್ಲ, ಎಲೆಕ್ಷನ್ ಎಲೆಕ್ಷನ್. ನಾನು ಅದಕ್ಕೆ ಕೇಳಿದ್ದು, ಎಲೆಕ್ಷನ್ ಅಂತ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಡಿಗ್ರಿ ಮಾಡ್ತಾ ಇದ್ದೀನಿ. ಡಿಗ್ರಿ ಮಾಡ್ತಾ ಇದ್ದೀರಾ? ಓಕೆ ಬ್ರದರ್, ಏನ್ ನಿಮ್ಮ ಹೆಸರು? ಕಿರಣ್ ಅಂತ ಹೇಳ್ಬಿಟ್ಟು. ಕಿರಣ. ಹಾ. ಸಕತ್ತಾಗಿದೆ ಹೆಸರು. ಓಕೆ, ನಮ್ಮ ಬ್ರದರ್ ಹೆಸರು ಇಟ್ಕೊಂಡಿದ್ದೀರಾ? ಓಕೆ ಬ್ರದರ್, ಈಗ ಎಲೆಕ್ಷನ್ ಇದೆ 26ನೇ ತಾರೀಕು, ಹೌದಾ? ಇನ್ನು 3 ದಿವಸ ಇದೆ. ಹೌದು. ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮಗೆ ಪ್ರಕಾರ? ಪಕ್ಕಾಗಿ ಹೇಳಿ, ಗ್ಯಾರಂಟಿಯಾಗಿ ಹೇಳಿ, ಯಾವ ಪಕ್ಷ ಬರ್ಬೋದು? ಕರ್ನಾಟಕದಲ್ಲಿ ಮೆಜಾರಿಟಿ ಕಾಂಗ್ರೆಸ್ ಬರ್ಬೋದು. ಹಾ. ಆದ್ರೆ ನಾವು ಕಾಂಗ್ರೆಸ್ ವೋಟ್ ಹಾಕಲ್ಲ. ಏಕೆ? ನಾವು ಪ್ರಜಾಕೀಯ ಹಾಕ್ತಿವಿ. ಬಿಜೆಪಿಗೂ ಹಾಕಲ್ಲ, ಕಾಂಗ್ರೆಸ್ಗೂ ಹಾಕಲ್ಲ. ಪ್ರಜಾಕೀಯಗೆ ನಮ್ಮ vote. ಉಪೇಂದ್ರ ಸರ್ ಅವ್ರದ್ದು. ಉಪೇಂದ್ರದೆಲ್ಲ ಜನರದು, ಅವರು ಹಾ. ಸಿದ್ಧಾಂತ ಸರಿ ಇದೆ, ಹಾ. ಅದಕ್ಕೆ ಹಾಕ್ತಿವಿ. ಈಗ ಕೇಂದ್ರದಲ್ಲಿ ಬರ್ತಾರೆ, GDP ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಮಾತ್ರ. ಟ್ರೇಡ್ ಡೆಫಿಸಿಟ್, ವ್ಯಾಪಾರ ಕೊರತೆ ಎಷ್ಟಿದೆ ಹೇಳಲ್ಲ. GDP 2.25 ಲಕ್ಷ ಕೋಟಿ ಇದೆ. ಹಾ. ಅದರಲ್ಲಿ 3.25 ಕೋಟಿ 75 ಕೋಟಿ ಟ್ರೇಡ್ ಡೆಫಿಸಿಟ್ ಇದೆ ಹಾ, ಹಾ, ಓಕೆ. ಅಲ್ಲಿ. ಆಮೇಲೆ ನಿನ್ನೆ ಒಂದು ಡೆಕಾನ್ ಅಲ್ಲಿ ಡೇಟಾ ಬಂದಿತ್ತು. 3 ವರ್ಷದಿಂದ ಕೂಲಿ ಕಾರ್ಮಿಕರ ಆದಾಯ ವರ್ಷ ಕಮ್ಮಿ ಆಗ್ತಿದೆ. GDP ಬೆಳೆದ್ರೆ ಸಾಕಾ? ಇಲ್ಲಿ ಲೋಕಲ್ ಅಲ್ಲಿ ಜನಗಳು ಅಭಿವೃದ್ಧಿ ಆಗೋದು ಬೇಡವಾ? ಇವ್ರು ಬರ್ತಾರೆ, ಕಿತ್ತೋಗಿರೋ ಗಾಯಕ್ಕೆ ತ್ಯಾಪೆ ಹಾಕ್ತಾರೆ. ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. 2 ಪಕ್ಷ ಬೇಡ, 2 ತ್ಯಜಿಸಿ ಪ್ರಜಾಕೀಯ ಹಾಕ್ತಿವಿ. ಆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ನೋಟ ಅಷ್ಟೇ ಅಂತೀರಾ? ಹ್ಮ್. ಅದು ಬಿಟ್ರೆ ಯಾವ್ದಕ್ಕೆ ಹಾಕ್ತೀರಾ? ಇಲ್ಲ, ಅವೆರಡೇ ನಂಗೆ ಆಪ್ಷನ್ ಇರೋದು. ಅಲ್ಲ. ಪ್ರಜಾಕೀಯ, ಹಾ, ಓಕೆ. ಮತ್ತೆ ಅದ್ ಬಿಟ್ರೆ ನೋಟ. ಲೋಕಲ್ ನಮ್ಮ ಸ್ಥಳೀಯ ಕ್ಯಾಂಡಿಡೇಟ್ ಯಾರು ಅಷ್ಟೊಂದು ಕನೆಕ್ಷನ್ ಇರಲಿಲ್ಲ, Election ಇಲ್ಲ. ಅದಕ್ಕೆ ಅದೆರಡೆ. ಹೌದಾ? ಹ್ಮ್. ಥ್ಯಾಂಕ್ ಯು. ಸುನಿಲ್ ಅಂತ ನನ್ನ ಹೆಸರು. ಹಾಯ್, ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಬಿಕಾಂ ಫೈನಲ್. ಬಿಕಾಂ ಫೈನಲ್ ಇಯರ್. ಯಾವ ಕಾಲೇಜು? ಇದು ಆರ್ಸಿ ಕಾಲೇಜ್. ಆರ್ಸಿ ಕಾಲೇಜಾ? ಓಕೆ. ಸೊ ಇವಾಗ ಎಲೆಕ್ಷನ್ ಇದೆ ಅಲ್ಲ, ಇನ್ನೇನು 3 ಡೇಸ್ ಇದೆ, 3 ದಿವಸ 26ನೇ ತಾರೀಕು. ಸೊ ನಿಮ್ಗೆ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ಇವಾಗ ಪ್ರೆಸೆಂಟ್ ಏನಿದೆ ಅದೇ ಇರುತ್ತೆ ಅನ್ಸುತ್ತೆ. ಯಾವುದು? ಬಿಜೆಪಿ ಇದೆಲ್ಲ ಅದೇ ಇರುತ್ತೆ ಲೈಕ್ ಅನ್ಸುತ್ತೆ. ಆಕ್ಚುಲಿ ಕಾಂಗ್ರೆಸ್ ರಾಜಕೀಯ ನಡೀತಾ ಇರೋದು. ಇದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ. ಬಿಜೆಪಿ ಬರ್ಬೋದು ಅನ್ಸುತ್ತಾ? ಯಾರಿದ್ರು ಏನಂತ ಅಭಿವೃದ್ಧಿ ಏನಾಗಲ್ಲ. ಆಗಲ್ವಾ? ಇವಾಗ ಇವ್ರು ಕಳ್ತನ ಮಾಡ್ಕೊಂಡ್ ತಿಂತಾರೆ, ನೆಕ್ಸ್ಟ್ ಬೇರೆ ಪಕ್ಷ ಬಂದ್ರೆ ಅವ್ರು ಕಳ್ತನ ಮಾಡ್ಕೊಂಡ್ ತಿಂತಾರೆ ಅಷ್ಟೇ. ಕಳ್ತನ ಮಾಡ್ಕೊಂಡು ತಿಂತಾರಂತೀರಾ? ಅಂದ್ರೆ ಅಂತ ಅಭಿವೃದ್ಧಿ ಏನ್ ಆಗ್ತಾ ಇಲ್ಲ. ನನ್ಗೆ ಫೀಲ್ ಆಗ್ತಿರೋದು ಹತ್ರ ಬರೀ ದೇವಸ್ಥಾನ ಮಸೀದಿ ಅದು ಹೋಗ್ತಿದೆ ಅಷ್ಟೇ. ಎಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಿದೆ ಅಲ್ಲೆಲ್ಲ ಹಾಗೇನೆ ಇದೆ. ಏನ್ ಗುಂಡಿ ತೆಗಿತಾರೆ ಬಿಡ್ತಾರೆ, ಹಾಗೇನೆ ಇದೆ, ಏನು ಆಗ್ತಾ ಇಲ್ಲ. ಸೊ ನಿಮ್ ಪ್ರಕಾರ ಯಾವ್ದು ಬರ್ಬೋದು? ಕಾಂಗ್ರೆಸ್ ಬಿಜೆಪಿ ಯಾವ್ದು ಬರ್ಬೋದು ಈ ಸರಿ? ತುಂಬಾ ಫೈಟ್ ಇದೆ, ಗೊತ್ತಿಲ್ಲ ಯಾವ್ದು ಬರುತ್ತೆ. ಯಾವ್ದು ಬರ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ? ಬಿಜೆಪಿನೇ ಸ್ಟೇ ಆಗುತ್ತೆ ಬಿಜೆಪಿ ಅನ್ಸುತ್ತೆ. ಬರ್ಬೇಕು ಅನ್ಸುತ್ತಾ? ಅನ್ಸುತ್ತೆ ಸ್ಟೇ ಆಗುತ್ತೆ ಅಂತ. ಸೊ ಅವ್ರು ಬಂದ್ರೆ ಆಗುತ್ತೆ ಅಂತೀರಾ ಡೆವಲಪ್ಮೆಂಟ್? ಅಷ್ಟೊಂದೇನು ಆಗಲ್ಲ. ಬಟ್ ಅವ್ರವ್ರು ಶ್ರೀಮಂತರು ಯಾರಿದ್ದಾರೆ ಅವರೆಲ್ಲ ಶ್ರೀಮಂತರಾಗೇ ಇರ್ತಾರೆ. ಶ್ರೀಮಂತರಾಗ್ಬಿಡ್ತಾರೆ, ನಮ್ಗೇನಿಲ್ಲ, ನಾವು ಮಾಡೋ ಕೆಲಸ ಮಾಡ್ತಾ ಇರ್ಬೇಕು ಅಂತೀರಾ? ಇವಾಗ ಎಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ನಮಗೆ. ಇವಾಗ ಫೈನಲ್ ಇಯರ್, ನಮಗೆ 3 ತಿಂಗಳು ಕಾಲೇಜ್ ಮುಗಿಯುತ್ತೆ. ನಾವ್ ಏನ್ ಉದ್ಧಾರ ಆಗ್ತೀವಿ? ನಮಗೆ ಭಯ ಇದೆ, ಇನ್ನ ಕೆಲಸ ಸಿಗುತ್ತಾ ಇಲ್ವಾ ಅಂತ. ಏನ್ ಅಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ ಜೊತೆ ಹಿಂದೆ ಹೋಗಿ ಇದನ್ನಿಂದ ಹೇಳಿ.
ಆಹಾ ನೋಡಿದ್ರಪ್ಪ ಯಾವ ಯೋಗ ನೋಡಿ, ಯಾರೋ ಅಭಿಮಾನಿಗಳು ದೇವ್ರು ಅಂತಾರಲ್ಲ ಹಂಗೆ ನಮ್ಮ ಅನ್ನದಾತರು ನಮಗೆ ಧರ್ಮಸ್ಥಳ ಪ್ರಸಾದ ಕೊಡ್ತಾ ಇದ್ದಾರೆ. ಜೈ ಮಂಜುನಾಥ. ಎಲ್ರಿಗೂ ಒಳ್ಳೇದಾಗ್ಲಿ, ನನಗೊಬ್ಬನಿಗೆಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ಪ್ರಸಾದ ನನಗೆ ಕೊಟ್ಟಿದ್ದಾರೆ, ನಾನು ದೇವ್ರು ನಿಮಗೂ ಪ್ರಾರ್ಥಿಸ್ಕೊಳ್ತೀನಿ. ಇಡೀ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೆ, ಇಡೀ ಭಾರತ ದೇಶದವ್ರಿಗೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ನೀನು ಎದ್ದರ್ಬಾರ್ದು, ಹೆಂಗಿದ್ದೀರಾ ಫುಲ್ ಚಿಂಪಾಂಗಾಗಿ ಮಸ್ತಾಗಿ, ಏನ್ ಸ್ಮಾರ್ಟು. ಬಾ ಬ್ರೋ, ಕಮಾನ್ ನಿಂತ್ಕೋ ಬ್ರೋ. ಬ್ರೋ ಏನ್ ಗುರು ಸ್ಟೈಲ್ ಇದ್ ನಿಂದು, ಬಾ ಬ್ರೋ ನಿಂತ್ಕೋ ಬ್ರೋ, ನಿಂತ್ಕೋ ಬ್ರೋ. ಏನ್ ಗುರು ರಿಂಗು ತಿರ್ಗೆ ಸಕ್ಕತ್ತಾಗಿದ್ದೀರಾ ಬ್ರೋ. ಹೈಟ್ ಗೀಟ್ ಬರೋದಿಲ್ವಲ್ಲ ಇದು? ರೀಲ್ಸ್ ಅಲ್ಲ ಬ್ರೋ, ನ್ಯೂಸ್ ಅಮ್ಮ ಇದು. ರೀಲ್ಸ್ ಮಾಡೋರಲ್ಲ ನಾವು, ರಿಯಲ್ ಮಾಡೋರು ನಾವು, ರಿಯಲ್ ಅವರು, ರೀಲ್ಸ್ ಅವರಲ್ಲ. ಓಕೆ, ನಿಮ್ಮ ಹೆಸರೇನು? ನನ್ನ ಹೆಸರು ಸ್ಯಾಮ್ಸನ್ ಅಂತ. ಸ್ಯಾಮ್ಸಂಗ್ ನ SAMSON. ಸ್ಯಾಮ್ಸಂಗ್. ನಾನು ಸ್ಯಾಮ್ಸಂಗ್ ಕಂಪನಿ ಓನರ್ ಅನ್ಕೊಂಡ್ಬಿಟ್ಟೆ ನಿಮ್ಮನ್ನ. ನೆಕ್ಸ್ಟ್ ಅದೇ ಆಗೋದಾ? ಓಕೆ, ಅದಿರ್ಲಿ. ಈಗ ನೀವು ಅದು ಆಗ್ಬೇಕು ಅಂದ್ರೆ ಈ ಸತಿ ಯಾವ ಪಕ್ಷ ಬರ್ಬೋದು ಬ್ರದರ್? ಇದು ಪಾಲಿಟಿಕ್ಸ್ ಬಗ್ಗೆ ಅಲ್ಲ, ನನ್ನ ಕೇಳ್ಬೇಡಿ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ ಗುರು. ಯಾವ್ದು ಬರ್ಬೋದು? ನೀವು ಓಟ್ ಹಾಕ್ತಿರಲ್ಲ, ನಿಮ್ ಓಟ್ ಇದೆಯಲ್ಲೋ? ಎಷ್ಟು ವರ್ಷ ನಿಮ್ಗೆ? ನನ್ಗೆ 21. 21. ಇನ್ನೊಂದು 4 ವರ್ಷ ಆದ್ರೆ ಮದುವೆ ಆಯ್ತದೆ ನಿಮ್ಗೆ. ಇನ್ 4 ವರ್ಷ ಕಳೆದ್ರೆ ಮದ್ವೆ ಟೈಮ್. ನೀನೇನ್ ಗುರು ಪೊಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಂತ್ಯಾ? ಓದ್ತಾ ಇದ್ದೀರಾ ಏನ್ ಬ್ರದರ್ ನೀವು? ಅದೆಲ್ಲ ಸುಮ್ನೆ ಯಾಕೆ ಪಾಲಿಟಿಕ್ಸ್ ಬಗ್ಗೆ ಅಲ್ಲ. ಸರಿ ಹೇಳಿ, ಯಾವ್ದು ಬರ್ಬೋದು ಹೇಳಿ, ಸುಮ್ನೆ ಗೆಸ್ಸಿಂಗ್ ಗಳಿಗೆ ಹೇಳಿ. ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತಾ? ಅಷ್ಟೇ ಕೇಳಿದ್ದು. ಏನಾದ್ರು ಹೇಳ್ದ ನಿಮ್ಗೆ ನನಗೆ ಹಂಗ ಅಂದಿದ್ದಕ್ಕೆ? ಬಿಜೆಪಿ ಬರ್ಬೋದಾ? ಯಾಕೆ ಬ್ರೋ ಕಾಂಗ್ರೆಸ್ ಬರಲ್ಲ ಅಂತೀರಾ? ಕಾಂಗ್ರೆಸ್ ಬರಲ್ಲ ಬ್ರೋ. ಬರಲ್ಲ ಅಂತೀರಾ? ಯಾಕೆ? ಅದು ಗೊತ್ತಿಲ್ಲ ಬ್ರೋ. ಅದು ಗೊತ್ತಿಲ್ಲ, ಒಟ್ಟು ಬಿಜೆಪಿ ಬರುತ್ತೆ ಅದು ಬಿಜೆಪಿ ಗೊತ್ತಿದೆ. ಬರುತ್ತೆ. ಥ್ಯಾಂಕ್ ಯು ಬ್ರೋ, ಅಷ್ಟು ಮಾತಾಡಿದ್ರಲ್ಲ ನೀವು, ಅಷ್ಟೇ ಸಾಕು ನಮ್ಗೆ. ಅದು ಬಂದ್ರೆ ನನ್ಗೇನಿಲ್ವಲ್ಲ. ನಿಮ್ಗೇನಿಲ್ಲ, ಒಟ್ಟು ಬರುತ್ತೆ, ನಿಮ್ಗೇನಿಲ್ಲ, ನನಗೂ ಏನಿಲ್ಲ, ಅದು ಗೊತ್ತಾ? ನನಗೂ ಏನಿಲ್ಲ, ನಿಮ್ಗೂ ಏನಿಲ್ಲ. ಆದ್ರೆ ನಾವು ವೋಟ್ ಹಾಕೋ ಅಧಿಕಾರ ನಮ್ಗಿದೆ, ಕರೆಕ್ಟ್ ಅಲ್ವಾ? ನಮ್ಗೆ ರೈಟ್ಸ್ ಇರುತ್ತೆ. ವೋಟು ವೇಸ್ಟ್ ಮಾಡಬಾರ್ದು ಇವತ್ತು, ಕರೆಕ್ಟ್ ಅಲ್ವಾ? ನಮ್ದು ರೈಟ್ಸ್ ಇದೆ ಅದಕ್ಕೆ ವೋಟ್ ಹಾಕುವಂಥದ್ದು. ನೀವು ಅದ್ರ ಓನರು, ಕರೆಕ್ಟ್ ಅಲ್ವಾ? ಹಿಂಗಾಗಿ ವೋಟ್ ನಾವು ಹಾಕ್ಲೇಬೇಕು ಪ್ರತಿಯೊಬ್ರು, ಕರೆಕ್ಟ್ ಅಲ್ವಾ? ಸ್ವಲ್ಪ ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಓಕೆ, ಚೆನ್ನಾಗಾಯ್ತು. ಓಕೆ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? ಗರ್ಲ್ ಫ್ರೆಂಡ್ಸ್ ನಿಮ್ಗೆ? ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಲ್ಲ. ಯಾರು ಇಲ್ವಾ? ಯಾರಾದ್ರೂ ಒಬ್ಬರ ಹೆಸರು? ಗರ್ಲ್ ಫ್ರೆಂಡ್ಸ್ ಯಾರು ಇಲ್ಲ. ಯಾರು ಇಲ್ವಾ? ಸದ್ಯ ವೋಟ್ ಹಾಕ್ಬಿಡಿ, ಓಕೆನಾ? ಥ್ಯಾಂಕ್ ಯು ಬ್ರೋ, ಚೆನ್ನಾಗಿದ್ದೀರಾ? ಬನ್ನಿ ಮಾತಾಡ್ ಬನ್ನಿ. ಬ್ರೋ ಬನ್ನಿ ಬ್ರೋ. ಹೇಳ್ಬೇಕದು. ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ? 1 2 3 4 5 6 7 8 9 10 12 ಜನ. ಎಷ್ಟು ಜನ ಬಂಕ್ ಕೊಡ್ತಿದ್ರೆ, ಎಷ್ಟು ಜನ ಕಾಲೇಜ್ಗೆ ಹೋಗಿ ಕೊಡ್ತಿಲ್ಲ, ಕ್ಲಾಸ್ ಇಲ್ಲ ಅಂತ ಆಚೆ ಬಂದಿರೋದು. ಕ್ಲಾಸ್ ಇಲ್ವಾ? ತೆಗೆದ್ಬಿಟ್ರಾ? ಇಲ್ಲ, ಇದೆ ಅಲ್ಲೇ ಇದೆ ನೋಡಿ. ಆಯ್ತಾ, ನಾನು ಸುಣ್ಣಗಣ್ಣ ಏನಾದ್ರು ಮಾಡಿಸ್ತಾವ್ರನ್ನ ಹಬ್ಬಕ್ಕೆ ಅನ್ಕೊಂಡೆ. ಇಲ್ಲ, ಅದು ಲ್ಯಾಂಗ್ವೇಜ್ ಕ್ಲಾಸ್ ಇತ್ತು, ಅದಕ್ಕೆ. ಲ್ಯಾಂಗ್ವೇಜಾ? ಯಾವ ಲ್ಯಾಂಗ್ವೇಜ್ ಇತ್ತು? ಹಿಂದಿ. ಹಿಂದಿ ನಿಮ್ಗೆ ಇಷ್ಟ ಆಗಲ್ಲ? ಇದೆ, ಇಷ್ಟ ಆಗುತ್ತೆ. ಇಷ್ಟ ಆಗತ್ತಾ? ಮತ್ತೆ ಯಾಕೆ ಬಂದ್ರಿ ಹೊರಗಡೆ? ಹೇಳ್ಕೊಡ್ತಾವ್ರ ನೋಡಿ, ಕನ್ನಡ ಅಂತೆ ಪ್ರಾಣ ಚಪ್ರ ಅಂತ ಹೇಳಿ. ಕನ್ನಡ ಅಂದ್ರೆ ಪ್ರಾಣ. ಪ್ರಾಣ, ಕನ್ನಡ ಅಂದ್ರೆ ಪ್ರಾಣ. ಗುಡ್, ವೆರಿ ಗುಡ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಬ್ರೋ. ಕಾಲೇಜಿಗೆ ಬಂಕ್ ಹಾಕಿ ಹೋಗ್ತಾ ಇದಾರೆ, ಕಾಲೇಜಿಗೆ ಬಂಕ್ ಹಾಕಿ ಹೋಗ್ತಾ ಇದಾರೆ. ಸಕ್ಕತ್ತಾಗಿ ಡ್ರೆಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ, ಚೆನ್ನಾಗಿದೆ ಶರ್ಟ್. ಹೋಗಪ್ಪ. ಈಗಿನ ಹುಡುಗರು ಹೆಂಗಿರ್ಬೇಕು ಬಾಗ್ರು ಇಲ್ಲಿ ನೀನು? ಈಗಿನ ಹುಡುಗರು ಹೆಂಗಿರ್ಬೇಕು ಬಾಗ್ರು ಇಲ್ಲಿ ನೀನು?